ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಮೊನ್ನೆ ಗುರುವಾರ ರಾತ್ರಿ ನಡೆದಿರ್ತಕ್ಕಂಥ ಏನು ಮಲ್ಲಿಕ್ ಜಾನ್ ಅಂತಕ್ಕಂಥ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವ ಮೂಲಕ ಏನು ಕೊಲೆ ಪ್ರಕರಣ ನಡೆದಿತ್ತು. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಬೆಳಗ್ಗೆ ಗುಂಡಿನ ದಾಳಿ ಆಗಿರ್ತಕ್ಕಂಥದ್ದು. ಒಂದು ಕಡೆ ಈ ಮಲ್ಲಿಕ್ ಜಾನ್ ಅಂತಕ್ಕಂಥ ಯುವಕನನ್ನು ಏನು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಒಂದು ಪ್ರಕ್ರಿಯೆಯನ್ನು ಏನು ನಡೆಸ್ತಾ ಇದ್ದಂಥ ಪೊಲೀಸರು ಇವತ್ತು ಗುಂಡಿನ ಮೊರತೆಗಳನ್ನು ಮಾಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಈ ಒಂದು ಗುಂಡಿನ ಸದ್ದು ಏನು ಇಲ್ಲಿ ಆಗಿದೆ ಆ ಒಂದು ಸ್ಥಳದಲ್ಲಿದ್ದೀನಿ. ಮಂಟೂರು ರಸ್ತೆಯ ಒಂದು ಹೊರವಲಯದಲ್ಲಿ ಈ ಆರೋಪಿಗಳ ಪತ್ತೆಗಾಗಿ ಏನು ಪೊಲೀಸರು ಮುಂದಾಗಿದ್ದರು. ಈ ಹಿನ್ನೆಲೆಯಲ್ಲಿ ಬಾಲರಾಜ್ ಅಲಿಯಾಸ್ ಬಂಗಾರ ಬಾಲ್ಯ, ಅದೇ ರೀತಿ ಏನು ಮೊಹಮ್ಮದ್ ಶೇಖ್ ಅಂತಕ್ಕಂಥ ಇಬ್ಬರು ಕಾಲಿಗೆ ಗುಂಡನ್ನು ಹಾಕುವ ಮೂಲಕ ಒಂದು ಕಡೆ ತಮ್ಮ ಆತ್ಮರಕ್ಷಣೆಗಾಗಿ ಪೊಲೀಸರು ಈ ಒಂದು ಗುಂಡಿನ ಸದ್ದನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ಎದುರಾಗಿರ್ತಕ್ಕಂಥದ್ದು. ಯಾಕಂದರೆ ಮೊನ್ನೆ ಈ ಮಲ್ಲಿಕ್ ಜಾನ್ ಅಂತಕ್ಕಂಥ ಯುವಕನನ್ನು ಚಾಕುವಿನಿಂದ ಇರಿದು ಬರ್ಬರವಾಗಿ ಏನು ಹತ್ಯೆ ಮಾಡಲಾಗಿತ್ತು. ಆ ಒಂದು ಹತ್ಯೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂಥ ಮಲ್ಲಿಕ್ ಜಾನನ್ನು ಕಿಮ್ಸ್ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈತ ಸಾವನ್ನಪ್ಪಿದ್ದ. ಈ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನು ಎಸಗಿದಂಥ ಆರೋಪಿಗಳ ಒಂದು ಶೋಧ ಕಾರ್ಯಕ್ಕೆ ಮುಂದಾಗಿದ್ದಂಥ ಪೊಲೀಸರು ಈ ಒಂದು ಹೊರವಲಯದಲ್ಲಿ ಏನು ಅವರು ಬಂದಂಥ ಸಂದರ್ಭದಲ್ಲಿ ಇನ್ನು ಉಳಿದಂಥ ಒಂದು ಆರೋಪಿಗಳನ್ನು ಪತ್ತೆಗಾಗಿ ಏನು ಈ ಒಂದು ಸ್ಥಳಕ್ಕೆ ಬಂದಿದ್ದರು. ಆ ವೇಳೆ ತಪ್ಪಿಸ್ಕೊಳ್ಳೋಕ್ಕೆ ಏನು ಪ್ರಯತ್ನವನ್ನು ಮಾಡಿದಂಥ ಈ ಆರೋಪಿಗಳನ್ನು ಒಂದು ಕಡೆ ಹಿಡಿಯುವಂಥ ನಿಟ್ಟಿನಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಅವರಿಗೆ ಇಬ್ಬರ ಒಂದು ಆರೋಪಿಗಳ ಕಾಲಿಗೆ ಒಂದು ಗುಂಡನ್ನು ಹೊಡೆಯೋದ್ರ ಜೊತೆಗೆ ತಮ್ಮ ಆತ್ಮರಕ್ಷಣೆಗಾಗಿ ಫೈರಿಂಗನ್ನು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಈ ಒಂದು ಹತ್ಯೆ ಪ್ರಕರಣ ಇಡೀ ಹುಬ್ಬಳ್ಳಿ ಧಾರವಾಡ ಜನರನ್ನೇ ಬೆಚ್ಚಿ ಬೀಳಿಸಿತ್ತು. ಒಂದು ಕಡೆ ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇವತ್ತು ಬೆಳಗ್ಗೆ ಗುಂಡಿನ ಸದ್ದು ಕೇಳಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಕೃತ್ಯದ ಹಿನ್ನೆಲೆಯಲ್ಲಿ 3 ಜನ ಪೊಲೀಸರಿಗೆ, ಅದೇ ರೀತಿ ಈ ಇಬ್ಬರು ಬಂಗಾರ ಬಾಲ್ಯ ಮತ್ತು ಮೊಹಮ್ಮದ್ ಶೇಖ್ ಇಬ್ಬರ ಕಾಲಿಗೆ ಗುಂಡನ್ನು ಹಾಕೋದ್ರ ಜೊತೆಗೆ ಅವರನ್ನು ಸೆರೆ ಹಿಡುವಂಥ ನಿಟ್ಟಿನಲ್ಲಿ ಬೆಂಡಿಗಿರಿ ಪೊಲೀಸರು ಏನು ಮುಂದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳದಲ್ಲಿ ಏನು ಫೈರಿಂಗ್ ಆಗಿದೆ. ಈ ಫೈರಿಂಗ್ ವೇಳೆ 3 ಜನ ಬೆಂಡಿಗಿರಿ ಸ್ಟೇಷನ್ನ ಇನ್ಸ್ಪೆಕ್ಟರ್ ಸೇರಿದಂತೆ 3 ಜನ ಪೊಲೀಸರಿಗೆ ಗಂಭೀರ ಗಾಯಗಳು ಆಗಿರ್ತಕ್ಕಂಥದ್ದು. ಈ ಗಾಯಗೊಂಡಂಥ ಪೊಲೀಸರನ್ನು ಕೂಡ ಕಿಮ್ಸ್ ಆಸ್ಪತ್ರೆಗೆ ಈಗಾಗಲೇ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಮೋಟ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಮೊನ್ನೆ ಗುರುವಾರ ರಾತ್ರಿ ನಡೆದಿರ್ತಕ್ಕಂಥ ಏನು ಮಲ್ಲಿಕ್ ಜಾನ್ ಅಂತಕ್ಕಂಥ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವ ಮೂಲಕ ಏನು ಕೊಲೆ ಪ್ರಕರಣ ನಡೆದಿತ್ತು. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಬೆಳಗ್ಗೆ ಗುಂಡಿನ ದಾಳಿ ಆಗಿರ್ತಕ್ಕಂಥದ್ದು. ಒಂದು ಕಡೆ ಈ ಮಲ್ಲಿಕ್ ಜಾನ್ ಅಂತಕ್ಕಂಥ ಯುವಕನನ್ನು ಏನು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಒಂದು ಪ್ರಕ್ರಿಯೆಯನ್ನು ಏನು ನಡೆಸ್ತಾ ಇದ್ದಂಥ ಪೊಲೀಸರು ಇವತ್ತು ಗುಂಡಿನ ಮೊರತೆಗಳನ್ನು ಮಾಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಈ ಒಂದು ಗುಂಡಿನ ಸದ್ದು ಏನು ಇಲ್ಲಿ ಆಗಿದೆ ಆ ಒಂದು ಸ್ಥಳದಲ್ಲಿದ್ದೀನಿ. ಮಂಟೂರು ರಸ್ತೆಯ ಒಂದು ಹೊರವಲಯದಲ್ಲಿ ಈ ಆರೋಪಿಗಳ ಪತ್ತೆಗಾಗಿ ಏನು ಪೊಲೀಸರು ಮುಂದಾಗಿದ್ದರು. ಈ ಹಿನ್ನೆಲೆಯಲ್ಲಿ ಬಾಲರಾಜ್ ಅಲಿಯಾಸ್ ಬಂಗಾರ ಬಾಲ್ಯ, ಅದೇ ರೀತಿ ಏನು ಮೊಹಮ್ಮದ್ ಶೇಖ್ ಅಂತಕ್ಕಂಥ ಇಬ್ಬರು ಕಾಲಿಗೆ ಗುಂಡನ್ನು ಹಾಕುವ ಮೂಲಕ ಒಂದು ಕಡೆ ತಮ್ಮ ಆತ್ಮರಕ್ಷಣೆಗಾಗಿ ಪೊಲೀಸರು ಈ ಒಂದು ಗುಂಡಿನ ಸದ್ದನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ಎದುರಾಗಿರ್ತಕ್ಕಂಥದ್ದು. ಯಾಕಂದರೆ ಮೊನ್ನೆ ಈ ಮಲ್ಲಿಕ್ ಜಾನ್ ಅಂತಕ್ಕಂಥ ಯುವಕನನ್ನು ಚಾಕುವಿನಿಂದ ಇರಿದು ಬರ್ಬರವಾಗಿ ಏನು ಹತ್ಯೆ ಮಾಡಲಾಗಿತ್ತು. ಆ ಒಂದು ಹತ್ಯೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂಥ ಮಲ್ಲಿಕ್ ಜಾನನ್ನು ಕಿಮ್ಸ್ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈತ ಸಾವನ್ನಪ್ಪಿದ್ದ. ಈ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನು ಎಸಗಿದಂಥ ಆರೋಪಿಗಳ ಒಂದು ಶೋಧ ಕಾರ್ಯಕ್ಕೆ ಮುಂದಾಗಿದ್ದಂಥ ಪೊಲೀಸರು ಈ ಒಂದು ಹೊರವಲಯದಲ್ಲಿ ಏನು ಅವರು ಬಂದಂಥ ಸಂದರ್ಭದಲ್ಲಿ ಇನ್ನು ಉಳಿದಂಥ ಒಂದು ಆರೋಪಿಗಳನ್ನು ಪತ್ತೆಗಾಗಿ ಏನು ಈ ಒಂದು ಸ್ಥಳಕ್ಕೆ ಬಂದಿದ್ದರು. ಆ ವೇಳೆ ತಪ್ಪಿಸ್ಕೊಳ್ಳೋಕ್ಕೆ ಏನು ಪ್ರಯತ್ನವನ್ನು ಮಾಡಿದಂಥ ಈ ಆರೋಪಿಗಳನ್ನು ಒಂದು ಕಡೆ ಹಿಡಿಯುವಂಥ ನಿಟ್ಟಿನಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಅವರಿಗೆ ಇಬ್ಬರ ಒಂದು ಆರೋಪಿಗಳ ಕಾಲಿಗೆ ಒಂದು ಗುಂಡನ್ನು ಹೊಡೆಯೋದ್ರ ಜೊತೆಗೆ ತಮ್ಮ ಆತ್ಮರಕ್ಷಣೆಗಾಗಿ ಫೈರಿಂಗನ್ನು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಈ ಒಂದು ಹತ್ಯೆ ಪ್ರಕರಣ ಇಡೀ ಹುಬ್ಬಳ್ಳಿ ಧಾರವಾಡ ಜನರನ್ನೇ ಬೆಚ್ಚಿ ಬೀಳಿಸಿತ್ತು. ಒಂದು ಕಡೆ ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇವತ್ತು ಬೆಳಗ್ಗೆ ಗುಂಡಿನ ಸದ್ದು ಕೇಳಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು
ಕೃತ್ಯದ ಹಿನ್ನೆಲೆಯಲ್ಲಿ 3 ಜನ ಪೊಲೀಸರಿಗೆ, ಅದೇ ರೀತಿ ಈ ಇಬ್ಬರು ಬಂಗಾರ ಬಾಲ್ಯ ಮತ್ತು ಮೊಹಮ್ಮದ್ ಶೇಖ್ ಇಬ್ಬರ ಕಾಲಿಗೆ ಗುಂಡನ್ನು ಹಾಕೋದ್ರ ಜೊತೆಗೆ ಅವರನ್ನು ಸೆರೆ ಇಡುವಂಥ ನಿಟ್ಟಿನಲ್ಲಿ ಬೆಂಡಿಗಿರಿ ಪೊಲೀಸರು ಏನು ಮುಂದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳದಲ್ಲಿ ಏನು ಫೈರಿಂಗ್ ಆಗಿದೆ. ಈ ಫೈರಿಂಗ್ ವೇಳೆ 3 ಜನ ಬೆಂಡಿಗಿರಿ ಸ್ಟೇಷನ್ನ ಇನ್ಸ್ಪೆಕ್ಟರ್ ಸೇರಿದಂತೆ 3 ಜನ ಪೊಲೀಸರಿಗೆ ಗಂಭೀರ ಗಾಯಗಳು ಆಗಿರ್ತಕ್ಕಂಥದ್ದು. ಈ ಗಾಯಗೊಂಡಂಥ ಪೊಲೀಸರನ್ನು ಕೂಡ ಕಿಮ್ಸ್ ಆಸ್ಪತ್ರೆಗೆ ಈಗಾಗಲೇ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಮೊನ್ನೆ ಗುರುವಾರ ರಾತ್ರಿ ನಡೆದಿರ್ತಕ್ಕಂಥ ಏನು ಮಲ್ಲಿಕ್ ಜಾನ್ ಅಂತಕ್ಕಂಥ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವ ಮೂಲಕ ಏನು ಕೊಲೆ ಪ್ರಕರಣ ನಡೆದಿತ್ತು. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಬೆಳಗ್ಗೆ ಗುಂಡಿನ ದಾಳಿ ಆಗಿರ್ತಕ್ಕಂಥದ್ದು. ಒಂದು ಕಡೆ ಈ ಮಲ್ಲಿಕ್ ಜಾನ್ ಅಂತಕ್ಕಂಥ ಯುವಕನನ್ನು ಏನು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಒಂದು ಪ್ರಕ್ರಿಯೆಯನ್ನು ಏನು ನಡೆಸ್ತಾ ಇದ್ದಂಥ ಪೊಲೀಸರು ಇವತ್ತು ಗುಂಡಿನ ಮೊರತೆಗಳನ್ನು ಮಾಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಈ ಒಂದು ಗುಂಡಿನ ಸದ್ದು ಏನು ಇಲ್ಲಿ ಆಗಿದೆ ಆ ಒಂದು ಸ್ಥಳದಲ್ಲಿದ್ದೀನಿ. ಮಂಟೂರು ರಸ್ತೆಯ ಒಂದು ಹೊರವಲಯದಲ್ಲಿ ಈ ಆರೋಪಿಗಳ ಪತ್ತೆಗಾಗಿ ಏನು ಪೊಲೀಸರು ಮುಂದಾಗಿದ್ದರು. ಈ ಹಿನ್ನೆಲೆಯಲ್ಲಿ ಬಾಲರಾಜ್ ಅಲಿಯಾಸ್ ಬಂಗಾರ ಬಾಲ್ಯ, ಅದೇ ರೀತಿ ಏನು ಮೊಹಮ್ಮದ್ ಶೇಖ್ ಅಂತಕ್ಕಂಥ ಇಬ್ಬರು ಕಾಲಿಗೆ ಗುಂಡನ್ನು ಹಾಕುವ ಮೂಲಕ ಒಂದು ಕಡೆ ತಮ್ಮ ಆತ್ಮರಕ್ಷಣೆಗಾಗಿ ಪೊಲೀಸರು ಈ ಒಂದು ಗುಂಡಿನ ಸದ್ದನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ಎದುರಾಗಿರ್ತಕ್ಕಂಥದ್ದು. ಯಾಕಂದರೆ ಮೊನ್ನೆ ಈ ಮಲ್ಲಿಕ್ ಜಾನ್ ಅಂತಕ್ಕಂಥ ಯುವಕನನ್ನು ಚಾಕುವಿನಿಂದ ಇರಿದು ಬರ್ಬರವಾಗಿ ಏನು ಹತ್ಯೆ ಮಾಡಲಾಗಿತ್ತು. ಆ ಒಂದು ಹತ್ಯೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂಥ ಮಲ್ಲಿಕ್ ಜಾನನ್ನು ಕಿಮ್ಸ್ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈತ ಸಾವನ್ನಪ್ಪಿದ್ದ. ಈ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನು ಎಸಗಿದಂಥ ಆರೋಪಿಗಳ ಒಂದು ಶೋಧ ಕಾರ್ಯಕ್ಕೆ ಮುಂದಾಗಿದ್ದಂಥ ಪೊಲೀಸರು ಈ ಒಂದು ಹೊರವಲಯದಲ್ಲಿ ಏನು ಅವರು ಬಂದಂಥ ಸಂದರ್ಭದಲ್ಲಿ ಇನ್ನು ಉಳಿದಂಥ ಒಂದು ಆರೋಪಿಗಳನ್ನು ಪತ್ತೆಗಾಗಿ ಏನು ಈ ಒಂದು ಸ್ಥಳಕ್ಕೆ ಬಂದಿದ್ದರು. ಆ ವೇಳೆ ತಪ್ಪಿಸ್ಕೊಳ್ಳೋಕ್ಕೆ ಏನು ಪ್ರಯತ್ನವನ್ನು ಮಾಡಿದಂಥ ಈ ಆರೋಪಿಗಳನ್ನು ಒಂದು ಕಡೆ ಹಿಡಿಯುವಂಥ ನಿಟ್ಟಿನಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಅವರಿಗೆ ಇಬ್ಬರ ಒಂದು ಆರೋಪಿಗಳ ಕಾಲಿಗೆ ಒಂದು ಗುಂಡನ್ನು ಹೊಡೆಯೋದ್ರ ಜೊತೆಗೆ ತಮ್ಮ ಆತ್ಮರಕ್ಷಣೆಗಾಗಿ ಫೈರಿಂಗನ್ನು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಈ ಒಂದು ಹತ್ಯೆ ಪ್ರಕರಣ ಇಡೀ ಹುಬ್ಬಳ್ಳಿ ಧಾರವಾಡ ಜನರನ್ನೇ ಬೆಚ್ಚಿ ಬೀಳಿಸಿತ್ತು. ಒಂದು ಕಡೆ ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇವತ್ತು ಬೆಳಗ್ಗೆ ಗುಂಡಿನ ಸದ್ದು ಕೇಳಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಕೃತ್ಯದ ಹಿನ್ನೆಲೆಯಲ್ಲಿ 3 ಜನ ಪೊಲೀಸರಿಗೆ, ಅದೇ ರೀತಿ ಈ ಇಬ್ಬರು ಬಂಗಾರ ಬಾಲ್ಯ ಮತ್ತು ಮೊಹಮ್ಮದ್ ಶೇಖ್ ಇಬ್ಬರ ಕಾಲಿಗೆ ಗುಂಡನ್ನು ಹಾಕೋದ್ರ ಜೊತೆಗೆ ಅವರನ್ನು ಸೆರೆ ಇಡುವಂಥ ನಿಟ್ಟಿನಲ್ಲಿ ಬೆಂಡಿಗಿರಿ ಪೊಲೀಸರು ಏನು ಮುಂದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳದಲ್ಲಿ ಏನು ಫೈರಿಂಗ್ ಆಗಿದೆ. ಈ ಫೈರಿಂಗ್ ವೇಳೆ 3 ಜನ ಬೆಂಡಿಗಿರಿ ಸ್ಟೇಷನ್ನ ಇನ್ಸ್ಪೆಕ್ಟರ್ ಸೇರಿದಂತೆ 3 ಜನ ಪೊಲೀಸರಿಗೆ ಗಂಭೀರ ಗಾಯಗಳು ಆಗಿರ್ತಕ್ಕಂಥದ್ದು. ಈ ಗಾಯಗೊಂಡಂಥ ಪೊಲೀಸರನ್ನು ಕೂಡ ಕಿಮ್ಸ್ ಆಸ್ಪತ್ರೆಗೆ ಈಗಾಗಲೇ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.